ಇನ್ನ ಅಭಿವೃದ್ಧಿಯನ್ನೇ ಮಾಡದಂತಹ ಗ್ರಾಮ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಳ್ಳು ಬೇಲಿ ಹಿಡಿದುಕೊಂಡು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ ಗ್ರಾಮಸ್ಥರು. ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಗ್ರಾಮ ಪಂಚಾಯಿತಿ ಇದ್ದೂ ಇಲ್ಲದಂಗೆ ಅಭಿವೃದ್ಧಿಯನ್ನ ಮಾಡೇ ಇಲ್ಲ ಅಂತ. ಹಿಂಗಾಗಿ ಯಾಕೆ ಬೇಕು ಈ ಗ್ರಾಮ ಪಂಚಾಯಿತಿ ನಮಗೆ, ಬೇಡವೇ ಬೇಡ ಅಂತ ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮ ಪಂಚಾಯಿತಿ ಎದುರು ಧರಣಿಯನ್ನ ಮಾಡಿದ್ದಾರೆ. ಆ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ, ಪಂಚಾಯತ್ ಕಚೇರಿಗೆ ಮುಳ್ಳು ಬೇಲಿಯನ್ನು ಹಚ್ಚಿ ಧರಣಿಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಸಿಸಿ ರೋಡ್ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ ಪಂಚಾಯಿತಿ ಅಂತ ಯಾಕಿರ್ಬೇಕು ಊರಲ್ಲಿ? ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ನಿಮ್ಗಾಗ್ತಾ ಇಲ್ಲ. ನೀರ್ ಕೊಡಕ್ಕಾಗಲ್ಲ ನಿಮ್ಗೆ, ಊರಲ್ಲಿ ಒಳ್ಳೆ ರಸ್ತೆ ಮಾಡಿಸ್ಕೊಡಕ್ಕಾಗಲ್ಲ, ಶೌಚಾಲಯಗಳಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಊರ್ ಗಲೀಜಾದ್ರೆ ಅದನ್ನ ಕ್ಲೀನ್ ಮಾಡಿಸೋದಕ್ಕಾಗಲ್ಲ ನಿಮ್ ಕಡೆಯಿಂದ. ಹಾಗಿದ್ರೆ ಯಾಕೆ ಬೇಕು ಪಂಚಾಯಿತಿ? ಹಿಂಗಾಗಿ ಈ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿಬಿಡೋಣ, ಇದು ಇದ್ದೂ ಇಲ್ಲದಂಗೆ ಅಂತ ಹೇಳಿ ಪಂಚಾಯಿತಿಗೇನೆ ಬೇಲಿ ಹಚ್ಚಿಬಿಟ್ಟಿದ್ದಾರೆ ನೋಡಿ ಗ್ರಾಮಸ್ಥರು. ಊರಿನವರೆಲ್ಲ ಸೇರಿ ಪಂಚಾಯಿತಿಗೆ ಬೇಲಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ದಿವಸ ಬರಲ್ಲ, ವಾರಕ್ಕೊಂದ್ಸಲ ಬಂದು ಅಟೆಂಡೆನ್ಸ್ ಸೈನ್ ಮಾಡ್ತಾರೆ. ನಾಲ್ಕು ಆಗ್ಬಿಟ್ಟಿವ್ರಿ. ನೀರ್ ಯಾರು ಪಂಚಕವ್ರು ಬಂದ್ರೆ ಏನಂಬಲ್ಲ ಇಲ್ಲ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತ ಯಾಕೆ ಬರ್ತಿರ್ತಾರೆ? ರೋಡಿಲ್ಲ, ಹೋಗಿ ರೋಡ್ ಚೆಕ್ ಮಾಡಿ ದಾರಿ ಉಂಟದ. ದಿವಸ ಬರಲ್ಲ, ಪಂಚಾಯತಿ ಬಂದ್ರೆ ಏನಂಬಲ್ಲ ಇಲ್ಲ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತ ಯಾಕೆ ಬರ್ತಿರ್ತಾರೆ? ರೋಡಿಲ್ಲ, ಹೋಗಿ ರೋಡ್ ಚೆಕ್ ಮಾಡಿ ದಾರಿ ಉಂಟದ. ನೀರಿಲ್ಲ, ಬೋರು ನೀರು ಚೊಲ ಇಲ್ಲ, ಜನ ಬರ್ತಾನ. ಇನ್ನ ಅಭಿವೃದ್ಧಿಯನ್ನೇ ಮಾಡದಂತಹ ಗ್ರಾಮ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಳ್ಳು ಬೇಲಿ ಹಿಡಿದುಕೊಂಡು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ ಗ್ರಾಮಸ್ಥರು. ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಗ್ರಾಮ ಪಂಚಾಯಿತಿ ಇದ್ದೂ ಇಲ್ಲದಂಗೆ ಅಭಿವೃದ್ಧಿಯನ್ನ ಮಾಡೇ ಇಲ್ಲ ಅಂತ. ಹಿಂಗಾಗಿ ಯಾಕೆ ಬೇಕು ಈ ಗ್ರಾಮ ಪಂಚಾಯಿತಿ ನಮಗೆ, ಬೇಡವೇ ಬೇಡ ಅಂತ ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮ ಪಂಚಾಯಿತಿ ಎದುರು ಧರಣಿಯನ್ನ ಮಾಡಿದ್ದಾರೆ. ಆ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ, ಪಂಚಾಯತ್ ಕಚೇರಿಗೆ ಮುಳ್ಳು ಬೇಲಿಯನ್ನು ಹಚ್ಚಿ ಧರಣಿಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಸಿಸಿ ರೋಡ್ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ ಪಂಚಾಯಿತಿ ಅಂತ ಯಾಕಿರ್ಬೇಕು ಊರಲ್ಲಿ? ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ನಿಮ್ಗಾಗ್ತಾ ಇಲ್ಲ. ನೀರ್ ಕೊಡಕ್ಕಾಗಲ್ಲ ನಿಮ್ಗೆ, ಊರಲ್ಲಿ ಒಳ್ಳೆ ರಸ್ತೆ ಮಾಡಿಸ್ಕೊಡಕ್ಕಾಗಲ್ಲ, ಶೌಚಾಲಯಗಳಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಊರ್ ಗಲೀಜಾದ್ರೆ ಅದನ್ನ ಕ್ಲೀನ್ ಮಾಡಿಸೋದಕ್ಕಾಗಲ್ಲ ನಿಮ್ ಕಡೆಯಿಂದ. ಹಾಗಿದ್ರೆ ಯಾಕೆ ಬೇಕು ಪಂಚಾಯಿತಿ? ಹಿಂಗಾಗಿ ಈ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿಬಿಡೋಣ, ಇದು ಇದ್ದೂ ಇಲ್ಲದಂಗೆ ಅಂತ ಹೇಳಿ ಪಂಚಾಯಿತಿಗೇನೆ ಬೇಲಿ ಹಚ್ಚಿಬಿಟ್ಟಿದ್ದಾರೆ ನೋಡಿ ಗ್ರಾಮಸ್ಥರು. ಊರಿನವರೆಲ್ಲ ಸೇರಿ ಪಂಚಾಯಿತಿಗೆ ಬೇಲಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. ಬೇಕೇ ಬೇಕು, ಏನ್ ಬೇಕು? ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ದಿವಸ ಬರಲ್ಲ, ವಾರಕ್ಕೊಂದ್ಸಲ ಬಂದು ಅಟೆಂಡೆನ್ಸ್ ಸೈನ್ ಮಾಡ್ತಾರೆ. ನಾಲ್ಕು ಆಗ್ಬಿಟ್ಟಿವ್ರಿ. ನೀರ್ ಯಾರು ಪಂಚಕವ್ರು ಪಂಚಾಯತಿ ಬಂದ್ರೆ ಏನಂಬಲ್ಲ ಇಲ್ಲ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತ ಯಾಕೆ ಬರ್ತಿರ್ತಾರೆ? ರೋಡಿಲ್ಲ, ಹೋಗಿ ರೋಡ್ ಚೆಕ್ ಮಾಡಿ ದಾರಿ ಉಂಟದ. ದಿವಸ ಬರಲ್ಲ, ಪಂಚಾಯತಿ ಬಂದ್ರೆ ಏನಂಬಲ್ಲ ಇಲ್ಲ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತ ಯಾಕೆ ಬರ್ತಿರ್ತಾರೆ? ರೋಡಿಲ್ಲ, ಹೋಗಿ ರೋಡ್ ಚೆಕ್ ಮಾಡಿ ದಾರಿ ಉಂಟದ. ನೀರಿಲ್ಲ, ಬೋರು ನೀರು ಚೊಲ ಇಲ್ಲ, ಜನ ಬರ್ತಾನ. ಇನ್ನ ಅಭಿವೃದ್ಧಿಯನ್ನೇ ಮಾಡದಂತಹ ಗ್ರಾಮ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಳ್ಳು ಬೇಲಿ ಹಿಡಿದುಕೊಂಡು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ ಗ್ರಾಮಸ್ಥರು. ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಗ್ರಾಮ ಪಂಚಾಯಿತಿ ಇದ್ದೂ ಇಲ್ಲದಂಗೆ ಅಭಿವೃದ್ಧಿಯನ್ನ ಮಾಡೇ ಇಲ್ಲ ಅಂತ. ಹಿಂಗಾಗಿ ಯಾಕೆ ಬೇಕು ಈ ಗ್ರಾಮ ಪಂಚಾಯಿತಿ ನಮಗೆ, ಬೇಡವೇ ಬೇಡ ಅಂತ ಯಾದಗಿರಿ ತಾಲೂಕಿನ
ಅಜಲಾಪುರ ಗ್ರಾಮ ಪಂಚಾಯಿತಿ ಎದುರು ಧರಣಿಯನ್ನ ಮಾಡಿದ್ದಾರೆ. ಆ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ, ಪಂಚಾಯತ್ ಕಚೇರಿಗೆ ಮುಳ್ಳು ಬೇಲಿಯನ್ನು ಹಚ್ಚಿ ಧರಣಿಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಸಿಸಿ ರೋಡ್ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಪಂಚಾಯಿತಿ ಅಂತ ಯಾಕಿರ್ಬೇಕು ಊರಲ್ಲಿ? ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ನಿಮ್ಗಾಗ್ತಾ ಇಲ್ಲ. ನೀರ್ ಕೊಡಕ್ಕಾಗಲ್ಲ ನಿಮ್ಗೆ, ಊರಲ್ಲಿ ಒಳ್ಳೆ ರಸ್ತೆ ಮಾಡಿಸ್ಕೊಡಕ್ಕಾಗಲ್ಲ, ಶೌಚಾಲಯಗಳಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಊರ್ ಗಲೀಜಾದ್ರೆ ಅದನ್ನ ಕ್ಲೀನ್ ಮಾಡಿಸೋದಕ್ಕಾಗಲ್ಲ ನಿಮ್ ಕಡೆಯಿಂದ. ಹಾಗಿದ್ರೆ ಯಾಕೆ ಬೇಕು ಪಂಚಾಯಿತಿ? ಹಿಂಗಾಗಿ ಈ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿಬಿಡೋಣ, ಇದು ಇದ್ದೂ ಇಲ್ಲದಂಗೆ ಅಂತ ಹೇಳಿ ಪಂಚಾಯಿತಿಗೇನೆ ಬೇಲಿ ಹಚ್ಚಿಬಿಟ್ಟಿದ್ದಾರೆ ನೋಡಿ ಗ್ರಾಮಸ್ಥರು. ಊರಿನವರೆಲ್ಲ ಸೇರಿ ಪಂಚಾಯಿತಿಗೆ ಬೇಲಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಏನ್ ಬೇಕು? ದಿವಸ ಬರಲ್ಲ, ವಾರಕ್ಕೊಂದ್ಸಲ ಬಂದು ಅಟೆಂಡೆನ್ಸ್ ಸೈನ್ ಮಾಡ್ತಾರೆ. ನಾಲ್ಕು ಆಗ್ಬಿಟ್ಟಿವ್ರಿ. ಯಾರ ನಿಂತವ್ರು ಕೇಳಕ್ ಬಂದ್ರೆ ನೀವ್ ಯಾರು ಅನ್ನಕತ್ತಾರ ಪಂಚಕವ್ರು? ಪಂಚಾಯತಿ ಬಂದ್ರೆ ಏನಂಬದ? ಇಲ್ಲ ಗೊತ್ತಿಲ್ಲ, ಅದ್ರ ಸಂಬಂಧ ಇಲ್ಲ ಅಂತ. ಯಾಕೆ ಬರ್ತಾರೆ ಕೇಳ್ತಾರ? ಯಾಕೆ ಬರ್ತದೆ ಸಂಬಂಧ ಇಲ್ಲ ಅಂತಾರೆ. ರೋಡಿಲ್ಲ, ಇವತ್ತು ಹೋಗಿ ರೋಡ್ ಚೆಕ್ ಮಾಡ್ರಿ. ದಾರಿ ಉದ್ದಾದ. ನೀವೆಲ್ಲ ದಿವಸ ಬರಲ್ಲ, ಪಂಚಾಯತಿ ಬಂದ್ರೆ ಏನಂಬದ? ಇಲ್ಲ ಗೊತ್ತಿಲ್ಲ, ಅದ್ರ ಸಂಬಂಧ ಇಲ್ಲ ಅಂತ. ಯಾಕೆ ಬರ್ತಾರೆ ಕೇಳ್ತಾರ? ಯಾಕೆ ಬರ್ತದೆ ಸಂಬಂಧ ಇಲ್ಲ ಅಂತಾರೆ. ರೋಡಿಲ್ಲ, ಇವತ್ತು ಹೋಗಿ ರೋಡ್ ಚೆಕ್ ಮಾಡ್ರಿ. ದಾರಿ ಉದ್ದಾದ. ನೀರಿಲ್ಲ, ಬೋರು ನೀರು ಚೊಲ ಇಲ್ಲ, ಜನ ಬರ್ತಲ್ಲ. ಇನ್ನ ಅಭಿವೃದ್ಧಿಯನ್ನೇ ಮಾಡದಂತಹ ಗ್ರಾಮ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಳ್ಳು ಬೇಲಿ ಹಿಡಿದುಕೊಂಡು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ್ದಾರೆ ಗ್ರಾಮಸ್ಥರು. ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಗ್ರಾಮ ಪಂಚಾಯಿತಿ ಇದ್ದೂ ಇಲ್ಲದಂಗೆ ಅಭಿವೃದ್ಧಿಯನ್ನ ಮಾಡೇ ಇಲ್ಲ ಅಂತ. ಹಿಂಗಾಗಿ ಯಾಕೆ ಬೇಕು ಈ ಗ್ರಾಮ ಪಂಚಾಯಿತಿ ನಮ್ಗೆ? ಬೇಡವೇ ಬೇಡ ಅಂತ ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮ ಪಂಚಾಯಿತಿ ಎದುರು ಧರಣಿಯನ್ನ ಮಾಡಿದ್ದಾರೆ. ಆ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿ, ಪಂಚಾಯತ್ ಕಚೇರಿಗೆ ಮುಳ್ಳು ಬೇಲಿಯನ್ನು ಹಚ್ಚಿ ಧರಣಿಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಸಿಸಿ ರೋಡ್ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಪಂಚಾಯಿತಿ ಅಂತ ಯಾಕಿರ್ಬೇಕು ಊರಲ್ಲಿ? ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ನಿಮ್ಗಾಗ್ತಾ ಇಲ್ಲ. ನೀರ್ ಕೊಡಕ್ಕಾಗಲ್ಲ ನಿಮ್ಗೆ, ಊರಲ್ಲಿ ಒಳ್ಳೆ ರಸ್ತೆ ಮಾಡಿಸ್ಕೊಡಕ್ಕಾಗಲ್ಲ, ಶೌಚಾಲಯಗಳಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಊರ್ ಗಲೀಜಾದ್ರೆ ಅದನ್ನ ಕ್ಲೀನ್ ಮಾಡಿಸೋದಕ್ಕಾಗಲ್ಲ ನಿಮ್ ಕಡೆಯಿಂದ. ಹಾಗಿದ್ರೆ ಯಾಕೆ ಬೇಕು ಪಂಚಾಯಿತಿ? ಹಿಂಗಾಗಿ ಈ ಪಂಚಾಯಿತಿಗೆ ಮುಳ್ಳು ಬೇಲಿ ಹಚ್ಚಿಬಿಡೋಣ, ಇದು ಇದ್ದೂ ಇಲ್ಲದಂಗೆ ಅಂತ ಹೇಳಿ ಪಂಚಾಯಿತಿಗೇನೆ ಬೇಲಿ ಹಚ್ಚಿಬಿಟ್ಟಿದ್ದಾರೆ ನೋಡಿ ಗ್ರಾಮಸ್ಥರು. ಊರಿನವರೆಲ್ಲ ಸೇರಿ ಪಂಚಾಯಿತಿಗೆ ಬೇಲಿ ಹಚ್ಚಿ ಪ್ರತಿಭಟನೆ